ಐ ರಿಯಿಟ್ರೇಟ್ ಅಫ್ಜಲ್ಪುರದ ಶಾಸಕರು ಅವರೇ ಖುದ್ದು ಹೇಳಿದ್ರು, ಪ್ರಿಯಾಂಕಾ ಖರ್ಗೆ ಏನೇ ಮಾಡಿದ್ರು ಕೂಡ ನನ್ನ ಶಾಲೆಯಲ್ಲಿ ಸಂಘದ ಶಾಖೆಯನ್ನ ಸಂಘದ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡ್ತೀನಿ ಅಂತ. ನಿಮ್ಗೆ ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲ ಅಂತ ಹೇಳಿದ್ರು, ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಕುಣಿಗಲ್ ರಂಗನಾಥ್ ಹೇಳಿದ್ರು ಆ ಶಾಖೆಯ ಗೀತೆಯಲ್ಲಿ ಏನ್ ತಪ್ಪಿದೆ ಅಂತ, ಅವ್ರನ್ನ ಬ್ಯಾನ್ ಮಾಡುವಂತ ತಾಕತ್ತಿದ್ಯಾ? ಪುತ್ತೂರ್ನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಸಂಘದ ಗಣವೇಶವನ್ನು ಹಾಕೊಂಡು ಹೇಳಿದ್ರು ನಮಸ್ತೆ ಸದಾ ವತ್ಸಲೆ ಅಂತ. ಈಗ ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಸರ್ ನೀವು ಸಂಘವನ್ನ ಬ್ಯಾನ್ ಮಾಡೋದ್ ಬಿಟ್ಬಿಡಿ, ನಿಮ್ಮ ಸ್ವಪಕ್ಷದ ನಾಯಕರುಗಳೇ ಸಂಘದ ಬಗ್ಗೆ ಒಳ್ಳೆಯ ಪಾಸಿಟಿವ್ ಒಪಿನಿಯನ್ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಮೊದಲು ನಿಮ್ಮ ತಾಕತ್ತನ್ನ ಅವರನ್ನ ಬ್ಯಾನ್ ಮಾಡೋದ್ರಲ್ಲಿ ತೋರಿಸಿ, ಮತ್ತೆ ಮುಂದುವರೆದು ಇವತ್ತೇನು RSS ಬ್ಯಾನ್ ಮಾಡ್ತೀವಿ, RSS ನಿಷೇಧ ಮಾಡ್ತೀವಿ ಅನ್ನುವಂತ ಡೈವರ್ಷನ್ ಪಾಲಿಟಿಕ್ಸ್ ಅನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಮಾಡ್ಕೊಂಡ್ ಬಂದಿದೆ. ನಮ್ಮ ನಿಲುವು ಇವತ್ತು ಬಹಳ ಸ್ಪಷ್ಟವಾಗಿದೆ ರೀ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಕಿತ್ತು ತಿನ್ನುವಂತ ಬಡತನ ಇದೆ, ಕಿತ್ತು ತಿನ್ನುವಂತ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಮೊದಲು ಪ್ರಿಯಾಂಕಾ ಖರ್ಗೆ ಉತ್ತರ ಕೊಡ್ಲಿ. ITBT ಮಂತ್ರಿಯಾಗಿ ಎಷ್ಟು ITBT ಇಂಡಸ್ಟ್ರಿಗಳನ್ನ ಆ ಕಲಬುರಗಿಗೆ ತರುವಂತ ಕೆಲಸ ಮಾಡಿದಿರೋ ಶ್ರೀಮಾನ್ ಪ್ರಿಯಾಂಕಾ ಖರ್ಗೆ ಅವರೇ, ಇಟ್ ಇಸ್ ದ ಫೇಲ್ಯೂರ್ ಆಫ್ ಯುವರ್ ಗವರ್ನೆನ್ಸ್. ಅದ್ ಬಿಟ್ಬಿಟ್ಟು ಕುಣಿಯಕ್ಕಾಗ್ದೋ ನೆಲ ಡೊಂಕು ಅಂದಂಗೆ ನಿಮ್ ಕಡೆ ಕೆಲಸ ಮಾಡಕ್ಕಾಗಿಲ್ಲ, RSS ನಿಷೇಧ ಮಾಡ್ತೀನಿ ಹೇಳುವಂತದ್ದು ಎಷ್ಟು ಸರಿ?